ನಮಸ್ತೆ ಮಿತ್ರರೇ, ಇವತ್ತೊಂದು ಸ್ಪೆಷಲ್ ಆದ ಶೆಂಡಿಗೆಯನ್ನು ಹೇಗೆ ಮಾಡುವುದೆಂದು ತೋರಿಸಿಕೊಡಲಿದ್ದೇನೆ. ನೀವೆಲ್ಲ ತರತರದ ಶೆಂಡಿಗೆಯನ್ನು ತಿಂದಿರುವಿರಿ. ಇವತ್ತು ನಾನು ಮಾಡುವಂತಹ ಶೆಂಡಿಗೆ ನಾವು ಕರಾವಳಿಯಲ್ಲಿ ಹೇಳುವ ಮಣೋಲಿ ಅಂತ ನಾವು ಹೇಳ್ತೇವೆ, ತೊಂಡೆಕಾಯಿ ಐವಿ ಗಾರ್ಡ್ ಇದರಿಂದ ಮಾಡಿದಂತಹ ಒಂದು ಶೆಂಡಿಗೆ ಬಹಳ ಟೇಸ್ಟಿಯಾಗಿ ಬರ್ತದೆ. ಒಮ್ಮೆ ಮಾಡಿ ನೋಡಿದರೆ ಮತ್ತೆ ನೀವು ಯಾವತ್ತೂ ಆಗಾಗ ಮಾಡ್ತೀರಿ ಅಂತ ನನ್ನ ಭಾವನೆ. ಕೆಲವರ ಮನೆಯಲ್ಲಿ ತೊಂಡೆಕಾಯಿಯ ಬಳ್ಳಿ ಇರ್ತದೆ, ಹಾಗಿರುವಾಗ ತುಂಬ ತೊಂಡೆಕಾಯಿ ಆಗ್ತದೆ. ಅಂತಹ ತೊಂಡೆಕಾಯನ್ನು ಈ ಸಮ್ಮರ್ ಸೀಸನ್ನಲ್ಲಿ ಕಟ್ ಮಾಡಿ ಹೇಗೆ ಅದನ್ನು ಒಣಗಿಸಿ ಶೆಂಡಿಗೆ ರೂಪದಲ್ಲಿ ಮಾಡುವುದನ್ನು ನಾನು ತೋರಿಸಿಕೊಟ್ಟಿದ್ದೇನೆ. ಹಾಗಾದರೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಈ ರುಚಿಕರವಾದ ತೊಂಡೆಕಾಯಿಯಿಂದ ಮಾಡಿದಂತಹ ಶೆಂಡಿಗೆಯನ್ನು ಹೇಗೆ ಮಾಡುವುದೆಂದು ನೋಡೋಣ. ನಮಸ್ತೆ ಮಿತ್ರರೇ, ಈ ತೊಂಡೆಕಾಯಿಯ ಶೆಂಡಿಗೆಯನ್ನು ಯಾವತ್ತಾದರೂ ತಿಂದಿದ್ದೀರಾ? ಬಹಳ ರುಚಿಕರವಾಗಿ ಬರ್ತದೆ. ಯಾರ ಮನೆಯಲ್ಲಿ ತೊಂಡೆಕಾಯಿಯ ಬಳ್ಳಿ ಉಂಟು, ತೊಂಡೆಕಾಯಿ ತುಂಬ ಆಗ್ತದೆ ಅಂಥವರು ಖಂಡಿತವಾಗಿಯೂ ಈ ಒಂದು ಸಮ್ಮರ್ ಸೀಸನಲ್ಲಿ ಇದರ ಶೆಂಡಿಗೆಯನ್ನು ಮಾಡಿಟ್ಟು ಮಳೆಗಾಲ ತುಂಬ ಯೂಸ್ ಮಾಡ್ಬೋದು. ಬೇಕಾಗುವ ಸಾಮಗ್ರಿಗಳು ನೋಡಿ, 1 kgಯಷ್ಟು ಈ ತೊಂಡೆಕಾಯಿ, 150 ಗ್ರಾಮ್ಸ್ನಷ್ಟು ಉದ್ದಿನ ಬೇಳೆಯನ್ನು ನಾನು ಒಂದು 4 ಗಂಟೆಗಳ ಕಾಲ ನೆನೆಸಿಟ್ಟುಕೊಂಡಿದ್ದೇನೆ. 2 ಗಂಟೆಗಳ ಕಾಲ ನೆನೆಸಿಟ್ಟು ಸಾಕಾಗ್ತದೆ. ಮತ್ತು 1 ಚಮಚದಷ್ಟು ಮೆಂತೆ ಕಾಳನ್ನು ಸಹ ಅದರೊಟ್ಟಿಗೆ ನೆನೆಸಿಟ್ಟುಕೊಂಡಿದ್ದೇನೆ. ನಾನು ಬೇರೆ ಬೇರೆ ನೆನೆಸಿಟ್ಟು ತೋರಿಸ್ಲಿಕ್ಕೋಸ್ಕರ ಬೇರೆ ಬೇರೆ ನೆನೆಸಿಟ್ಟಿದ್ದೇನೆ, ಒಟ್ಟಿಗೆ ಸಹ ನೆನೆಸಿಟ್ಕೊಳ್ಬೋದು. ಸ್ವಲ್ಪ ಹಿಂಗು ಬೇಕು, 1 ಮೆಣಸು, ಸ್ವಲ್ಪ ಹೆಚ್ಚು ಖಾರ ಬೇಕಿದ್ರೆ ನೀವು 2-3 ಮೆಣಸುಗಳನ್ನು ಹಾಕ್ಕೊಳ್ಬೋದು. ಕಾಯಿ ಮೆಣಸು ಹಾಕ್ಕೊಂಡ್ರೆ ಸಾಕ್ತದೆ. ನಾನು ಕೆಂಪು ಮೆಣಸನ್ನು ತೆಗೆದುಕೊಂಡಿದ್ದೇನೆ. ಇಲ್ಲಿ ನೋಡಿ, ಸ್ವಲ್ಪ ಉಪ್ಪು ಮತ್ತು ನಮಗೆ ಅರಶಿನ ಸ್ವಲ್ಪ ಬೇಕು. ಹಾಗಾದರೆ ಮೊದಲಿಗೆ ಈ ತೊಂಡೆಕಾಯಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳೋಣ, ಉದ್ದಕ್ಕೆ ಹೆಚ್ಚಿಟ್ಕೊಳ್ಳೋಣ. ಮಿತ್ರರೇ, ಇಲ್ಲಿ ನೋಡಿ, ತೊಂಡೆಕಾಯಿಯ ಈ ಸೈಡ್ಸನ್ನು ಹೀಗೆ ತೆಗೆದು ಉದ್ದ ಈ ಘಾಟಿ ತೆಂಗಿ ಈ ತೊಂಡೆಕಾಯಿ ಆದರೆ ಸಹ ಬಹಳ ಒಳ್ಳೆಯದಾಗ್ತದೆ. ನೋಡಿ, ಹೀಗೆ ಸಹ 2 ಭಾಗ ಸಹ ಆಗ್ತದೆ, ಅಥವಾ 4 ಭಾಗಗಳಾಗಿ ಮಾಡಿದರೆ ಸಹ ಹೀಗೆ ಉದ್ದಕ್ಕೆ ನಾವು ಹೆಚ್ಚಿಕೊಳ್ಬೇಕು. ಹೆಚ್ಚಿಕೊಂಡು ಎಲ್ಲವನ್ನು ಸಹ ನಾನು ಹೆಚ್ಚಿಕೊಂಡು ತೋರಿಸ್ತೇನೆ. ನೀವು ಎಷ್ಟು ಮಾಡ್ತೀರಿ ಅಷ್ಟರ ಪ್ರಕಾರ ಆಗ್ತದೆ. ನೋಡಿ, ಹೀಗೆ ಉದ್ದಕ್ಕೆ ಎಲ್ಲವನ್ನು ಹೆಚ್ಚಿಕೊಳ್ಳೋಣ. ಸೈಡ್ಸ್ ತೆಗೆಯೋದು, ಅದು ಕೆಂಪೊಳಗೆ ಕೆಂಪಾಗಿದ್ರೂ ಸಹ ಏನು ತೊಂದರೆ ಇಲ್ಲ. ಹೀಗೆ ಎಲ್ಲವನ್ನು ಹೆಚ್ಚಿಟ್ಟುಕೊಂಡು ನಾನು ತೋರಿಸ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ, ಎಲ್ಲ ಹೆಚ್ಚಿಟ್ಟಾಯಿತು. ಎಲ್ಲವನ್ನು ನಾನೊಂದು ಈ ಬೋಗುಣಿಗೆ, ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದೇನೆ. ಈಗ ಇದಕ್ಕೆ ಸ್ವಲ್ಪವೇ ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ಹೀಗೆ ಮಿಕ್ಸ್ ಮಾಡಿಕೊಳ್ಳೋಣ. ಒಂದು ಸಾಧಾರಣ ರುಚಿಗೆ ತಕ್ಕಷ್ಟು ನೋಡಿ, ಹೀಗೆ ಹಣ್ಣಾಗಿದ್ದರೆ ಸಹ ತೊಂದರೆ ಇಲ್ಲ, ಮಾಡ್ಕೊಳ್ಬೋದು. ಇದನ್ನು ಸಹ ಅದು ಒಣಗುವಾಗ ಇನ್ನೂ ಸಹ ಒಳ್ಳೆ ಸ್ವಲ್ಪ ಹುಳಿ ಹುಳಿಯಾಗಿ ಟೇಸ್ಟಾಗಿ ಬರ್ತದೆ. ಈಗ ಇದನ್ನು ಪಕ್ಕಕ್ಕಿಟ್ಟುಕೊಂಡು ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಳ್ಳೋಣ. ಈ ಮಿಕ್ಸಿ ಜಾರ್ನಲ್ಲಿ ನಾವು ನೆನೆಸಿದಂತಹ ಈ ಉದ್ದಿನ ಬೇಳೆ ಇದನ್ನು ಹಾಕೊಳ್ಳೋಣ. 150 ಗ್ರಾಮ್ಸ್ನಷ್ಟು, 1 kgಗೆ 150 ಗ್ರಾಮ್ಸ್ನಷ್ಟು ಸಾಕಾಗ್ತದೆ. ಉದ್ದಿನ ಬೇಳೆಯನ್ನು ಒಂದು ಸಾಧಾರಣ 4 ಗಂಟೆ ನೆನೆಸಿದರೆ ಬಹಳ ಉತ್ತಮ. ಮತ್ತು ಈ ಒಂದು ಮೆಂತೆ ಬೇಕಿದ್ರೆ ಮೆಂತೆ ಅದೇ ನೀರನ್ನು ಬೇಕಿದ್ರೆ ಸ್ವಲ್ಪ ಯೂಸ್ ಮಾಡ್ಕೊಳ್ಬೋದು ನೀವು. ಇನ್ನು ಹಿಂಗು, ಮತ್ತು ಅರಶಿನ, ಹಾಗೂ ಸ್ವಲ್ಪ ಉಪ್ಪು. ಆಲ್ರೆಡಿ ಉಪ್ಪನ್ನು ಸ್ವಲ್ಪ ಅದಕ್ಕೆ ಬೆರೆಸಿಕೊಂಡಿದ್ದೇವೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ, ಇನ್ನು ಮೆಣಸು. ಈ ಮೆಣಸು ಬೇಕಿದ್ರೆ ಈ ಮೆಣಸು ಅಲ್ಲದೆ ಕಾಯಿ ಮೆಣಸು ಹಾಕ್ಕೊಳ್ಬೋದು. ಇದು ನೋಡಿ, ತೊಟ್ಟನ್ನು ತೆಗೆದುಕೊಳ್ತಿದ್ದೇನೆ ನಾನು. ಮೆಣಸು ಅಥವಾ ಕಾಯಿ ಮೆಣಸು ಹಾಕ್ಕೊಳ್ಬೋದು, ಅಥವಾ ನೀವು ಮೆಣಸಿನ ಹುಡಿಯನ್ನು ಸಹ ಹಾಕ್ಕೊಳ್ಬೋದು. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಒಳ್ಳೆ ಪೇಸ್ಟ್ ಮಾಡಿ ತರ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ, ಹೀಗೆ ಗ್ರೈಂಡಾಗಿ ನಾನು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈ ರೀತಿ ಪೇಸ್ಟ್ ಆಗಬೇಕು. ನೋಡಿ ಯಾವ ರೀತಿಯಾಗಿ ಬಂದಿದೆ ನೋಡಿ. ಈಗ ಇದನ್ನು ಇಲ್ಲಿ ನಾವು ಕಟ್ ಮಾಡಿದಂತಹ ತೊಂಡೆಕಾಯಿಗೆ ಇದನ್ನು ಶಿಫ್ಟ್ ಮಾಡಿಕೊಳ್ಳೋಣ. ಒಳ್ಳೆ ಇದನ್ನು ಬೆರೆಸಿಕೊಳ್ಬೇಕು. ಇಷ್ಟು ಸಾಕಾಗ್ತದೆ. 1 kg, ಸಾಧಾರಣ 1 kg ಅಷ್ಟದಕ್ಕೆ 150 ಗ್ರಾಮ್ಸ್ನಷ್ಟು ಹೀಗೆ ಚೆನ್ನಾಗಿ
ಮಿಕ್ಸ್ ಮಾಡಿಕೊಡ್ಬೇಕು. ಎಲ್ಲಕ್ಕೆ ಅದು ಹಿಡಿಬೇಕು. ಇನ್ನು ಉಪ್ಪು ಎಲ್ಲ ಕರೆಕ್ಟ್ ಉಂಟ ನೋಡಿಕೊಳ್ಳಿ. ಖಾರ ನಿಮಗೆ ಬೇಕಿದೆ ಇನ್ನೂ ಸ್ವಲ್ಪ ಬೇಕಿದ್ರೆ ಹಾಕ್ಕೊಳ್ಬೋದು, ಅಥವಾ ನಿಮಗೆ ಜೀರಿಗೆ ಪುಡಿ ಬೇಕಿದ್ರೆ ಜೀರಿಗೆ ಪುಡಿಯನ್ನು ಸಹ ನೀವು ಯೂಸ್ ಮಾಡ್ಕೊಳ್ಬೋದು. ನೋಡಿ ಹೀಗೆ ಒಳ್ಳೆ ಅದರಲ್ಲಿ ಮಿಕ್ಸ್ ಆಗಬೇಕು. ಇನ್ನು ಇಂತಹ ಒಂದು ಬಾಳೆ ಎಲೆಗೆ ಇದರಲ್ಲಿ ದೂರದಲ್ಲಿ ಹೀಗೆ ಇಟ್ಟುಕೊಂಡು ಇದನ್ನೀಗ ಬಿಸಿಲಿಗೆ ನಾನು ಒಣಗಿಸ್ತಿದ್ದೇನೆ. ಒಣಗಿ ಆದ ಮೇಲೆ ಹೇಗೆ ಅದು ಬರ್ತದೆ ಮತ್ತು ಅದನ್ನು ಹೇಗೆ ಕಾಯಿಸಿ ತಿನ್ನುವುದು ಅಂತ ನಾನು ನಿಮಗೆ ತೋರಿಸ್ತೇನೆ. ಮಿತ್ರರೇ, ಮೊನ್ನೆ ತೊಂಡೆಕಾಯಿಯನ್ನು ಕಾಯಿಸಿ ಮಾಡಿದಂತಹ ನೋಡಿ 3 ದಿವಸ ನಾನು ಇದನ್ನು ಬಿಸಿಲಿಗೆ ಹಾಕೊಂಡಿದ್ದೇನೆ. ನೋಡಿ ಹೇಗೆ ಚೆನ್ನಾಗಿ ಬಂದಿದೆ. ನೋಡಿ ಇದರಿಂದ ಹೀಗೆ ಒಂದೊಂದಾಗಿ ತೆಗೆದುಕೊಂಡೆ. ನೋಡಿ ಈ ರೀತಿಯಾಗಿ ಬಂದಿದೆ. ಈಗ ಇದನ್ನು ಎಣ್ಣೆಯನ್ನು ಬಿಸಿ ಮಾಡಿ ಕಾಯಿಸೋಣ. ಹೇಗೂ ನಾನಿವತ್ತು ಟೊಮೆಟೊ ಸಾರು ಮಾಡಿದ್ದುಂಟು. ಆ ಸಾರಿನೊಟ್ಟಿಗೆ ಹೀಗೆ ನೋಡಿ ಬಾಳೆ ಎಲೆಯಲ್ಲಿ ಮಾಡಿದರೆ ಬಾಳೆ ಎಲೆ ಚುರುಟಿ ಹೋಗ್ತದೆ, ಬಟ್ ಇದು ಚೆನ್ನಾಗಿ ಆಗ್ತದೆ. ಈಗ ಇದನ್ನು ನಾನು ಒಂದು ಬಾಣಲೆ ಇಟ್ಟು ಎಣ್ಣೆಯಲ್ಲಿ ಕಾಯಿಸಿ ತೋರಿಸ್ತೇನೆ. ಎಣ್ಣೆ ಬಿಸಿ ಆಗ್ತಾ ಉಂಟು. ತುಂಬ ಬಿಸಿ ಆಗಬಾರ್ದು, ಹದಾ ಬಿಸಿ ಆಗುವಾಗ ಇದನ್ನು ಹಾಕ್ಕೊಳ್ಳೋಣ. ಇದನ್ನೀಗ ಒಂದು ಪ್ಲೇಟಿಗೆ ತೆಗೆದುಕೊಂಡು 2ನೇ ಸೆಟ್ಟನ್ನು ಹಾಕೊಳ್ತಿದ್ದೇನೆ ನಾನು. ಉರಿ ಮಾತ್ರ ಸುರಿಗೆ ಮಾತ್ರ ಎಣ್ಣೆ ಬಿಸಿ ಆಗುವಾಗ ಜೋರು ಇರಬೇಕು. ಇಲ್ಲಿ ನೋಡಿ ಹೇಗೆ ಕಾದಿದೆ ನೋಡಿ. ಇದಕ್ಕೆ ಹಾಕೊಳ್ತಿದ್ದೇನೆ ನೋಡಿ. ಈ ತೊಂಡೆಕಾಯಿ ಈಗ ಕುರ್ರಮ್ ಆಗಿ ಚೆನ್ನಾಗಿ ಕಾಯ್ತದೆ. ಸ್ವಲ್ಪ ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ಬೋದು. ಹೆಚ್ಚಾಗಿ ಕೆಲವರ ಮನೆಗಳಲ್ಲಿ ತೊಂಡೆಯ ಬಳ್ಳಿ ಇರ್ತದೆ. ಬಳ್ಳಿ ಇದ್ದವರು ಇಂತಹ ಹೆಚ್ಚಿದ್ದರೆ ಇದನ್ನು ಮಾಡ್ಕೊಳ್ಬೋದು. ಸ್ವಲ್ಪ ಕಾಯಲಿಕ್ಕೆ ಸ್ವಲ್ಪ ಚೂರು ಟೈಮ್ ತೆಗ್ತದೆ ಅಷ್ಟೇ, ಬಿಟ್ಟರೆ ತೊಂಡೆಕಾಯಿ ಆದ್ದರಿಂದಾಗಿ. ತುಂಬ ಉರಿ ದೊಡ್ಡದು ಮಾಡಬೇಡ, ಕರಟಿ ಹೋಗ್ತದೆ. ಅದರಿಂದಾಗಿ ಸಣ್ಣ ಉರಿಯಲ್ಲಿ ನಾವು ಕಾಯಿಸ್ಕೊಳ್ಬೇಕು, ಸಾಕು. ಇಷ್ಟಾಗುವಾಗ ತೆಗೆದ್ರೆ ಆಯಿತು. ನೋಡಿ ಏನು ಚೆನ್ನಾಗಿ ಬಂದಿದೆ ನೋಡಿ. ಕಲ್ಲರ್ ಇದರಲ್ಲಿ ಇರುವುದು ಉದ್ದು ಮಾತ್ರ. ನೋಡಿ 2ನೇ ಸೆಟ್ ಸಹ ರೆಡಿಯಾಗಿದೆ. ಇಷ್ಟಾದರೆ ಸಾಕಾಗ್ತದೆ. ಕುರ್ರಮ್ ಆಗ್ತದೆ. ಟೇಸ್ಟ್ ಸಹ ಬಹಳ ಚೆನ್ನಾಗಿ ಬರ್ತದೆ. ಯಾರಿಗೆಲ್ಲ ತೊಂಡೆಕಾಯಿ ಇಷ್ಟ ಅಂಥವರು ಇಂಥದನ್ನು ಮಾಡಿ ತಿನ್ಬಹುದು. ನೋಡಿ ಈಗ ನಾನು ಅದನ್ನು ಸರ್ವ್ ನೋಡಿದ್ರಲ್ಲ ವೀಕ್ಷಕರೇ. ನೋಡಿ ರುಚಿಯಾದ ನೋಡಿ ಹೇಗೆ ನಿಮಗೆ ಕೇಳ್ಬೋದು ಸೌಂಡ್. ಅಷ್ಟು ಕುರುಮಾಗಿ ಬಹಳ ಟೇಸ್ಟಿಯಾಗಿ ಬರ್ತದೆ. ಅನ್ನ ಸಾರು ಅದರೊಟ್ಟಿಗೆ ಈ ಒಂದು ತೊಂಡೆಕಾಯಿಯ ಶೆಂಡಿಗೆ ಇದ್ದರೆ ಸಾಕು, ಒಂದು ಬಟ್ಟಲು ಊಟವನ್ನು ಮಾಡ್ಬೋದು. ನೋಡಿದ್ರಲ್ಲ ಹೇಗೆ ಕರ್ಕೂರಾಗಿ ಉಂಟು ನೋಡಿ. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ಒಂದು ಬಹಳ ಸುಲಭ ವಿಧಾನದಿಂದ ಒಂದು ರುಚಿಕರವಾದ ತೊಂಡೆಕಾಯಿಯ ಶೆಂಡಿಗೆಯನ್ನು ತಯಾರಿಸ್ಬೋದೆಂದು. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.